ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಸೋಮು ಅಂತ. ಯಾವ ಊರಿದು? ನೆಲ್ಲೂರು. ಏನ್ ಮಾಡ್ಕೊಂಡಿದ್ದೀರಾ? ಹೈನುಗಾರಿಕೆ ಮತ್ತು ಸುನ ದಳ್ಳಾಳಿ. ಓಕೆ, ಇದು ಯಾವಾಗಿಂದ ಹೈನುಗಾರಿಕೆ ಯಾವಾಗಿಂದ ಮಾಡ್ತಾ ಇದ್ದೀರಾ? ನಾವು ಇನ್ನೇನೋ ಒಂದು 15 ವರ್ಷ ಹತ್ರ ಆಗ್ತು. ಇದು ದಳ್ಳಾಳಿ ಅಂತ ಹೇಳಿದ್ರಿ ನೀವು. ಹೌದು. ಅದು ಎಷ್ಟು ವರ್ಷದಿಂದ? ಅದೊಂದು 12ರಿಂದ 13 ವರ್ಷ ಆಗ್ತು. ಹೈನುಗಾರಿಕೆ ಅಂದ್ರೆ ನೀವೇ ಸ್ಟಾರ್ಟ್ ಮಾಡಿದ್ದ ಅಥವಾ ನಿಮ್ಗೂ ಮುಂಚೆ ಯಾರಾದ್ರೂ? ಇಲ್ಲ, ಮುಂಚೆ ನಮ್ಮ ತಂದೆಯವರು ಮಾಡ್ತಿದ್ರು. ಅವರಿಂದ ನಾವು ಅದನ್ನ ರೂಢಿಸ್ಕೊಂಡು ಹೋಗ್ತಾ ಇದೀವಿ. ಎಷ್ಟು ವರ್ಷದಿಂದ ನಡೀತಾ ಇದೆ? ನಾವು 15 ವರ್ಷದಿಂದ ನಾವು ಇದು ಮಾಡ್ತಾ ಇರೋದು. ಅವರು ಅವಾಗ್ಲಿಂದ ಮಾಡ್ತಾರೆ. ಅವ್ರಿಗೆ 80-90 ವರ್ಷ ಹತ್ರ ಆಗಿದೆ ಅವ್ರಿಗೆ. ಓಕೆ. ಅವ್ರು ಒಂದ್ ಸ್ವಲ್ಪ ಇದಾದ್ರಿಂದ ನಾವು ಮುಂದರ್ಸ್ಕೊಂಡು ಹೋಗ್ತಾ ಇದೀವಿ. ದಳ್ಳಾಳಿ ಅಂದ್ರೆ ನೀವೇ ಸ್ಟಾರ್ಟ್ ಮಾಡಿದ ಅಥವಾ ಅದನ್ನು ಕ್ಯಾರಿ ಫಾರ್ವರ್ಡ್ ಆಗಿರ? ಇಲ್ಲ, ಅದು ನಮ್ಮ ಇದಕ್ಕಿಂತ ನಮ್ಮ ತಂದೆಯವರು ವ್ಯವಸಾಯದಲ್ಲಿ ತೊಡಗಿದ್ದಾಗ ನಮ್ಮ ಚಿಕ್ಕಪ್ಪವರು ಹಸುಗಳು ಮಡಗಿದ್ರು. ಅವರಿಂದ ನಾವು ರೂಢಿ ಮಾಡ್ಕೊಂಡು ಅದು ಅವರಿಂದ ಇದು ಮಾಡ್ಕೊಂಡು ಮುಂದರ್ಸ್ಕೊಂಡು ಹೋಗ್ತಾ ಇದೀವಿ. ಇವಾಗ ನಿಮ್ಮ ಹತ್ರ ಎಷ್ಟು ಹಸುಗಳಿದೆ? ನಮ್ಮ ಹಸು ಒಂದು 8 ಹಸು ಇದೆ. ಯಾವ ತಳಿ? ಒಂದು ಗೆರ್ಸಿ ಇದೆ, ಒಂದು 4 ಬ್ಲಾಕ್ಗಳಿವೆ, ಒಂದು 3 ಎಚ್-ಎಫ್ ಇವೆ. ಸರ್, ಈಗ ನೀವು ದಳ್ಳಾಳಿ ಅಂತ ಹೇಳಿದ್ರಿ, ಅದು ಯಾವ ತರ ನಡೆಯುತ್ತೆ, ಹೇಗೆ? ಅದು ಯಾವ ತರ ಅಂತಂದ್ರೆ, ಅದು ಹಸುಗಳು ನಾವು ತರಕ್ ಹೋಗ್ತಾ ಇದ್ದೋ, ಅಲ್ಲಿ ಪರಿಚಯ ಆಗಿ ನಮ್ಗೆ ಆ ರೀತಿಯಾಗಿ ನಮ್ಗೆ ಅಲ್ಲಿ ಜನಗಳ ಸಂಪರ್ಕ ಜಾಸ್ತಿಯಾಗಿ ಅದು ಹಳ್ಳಿಗಳಿಗೆ ಜನಗಳು ಗೊತ್ತಿಲ್ದನೆ ಇರೋದ್ರಿಂದ ನಾವು ಹಸುಗಳು ಕಟ್ಟಿದೀವಲ್ಲ, ಅವಾಗ್ಲಿಂದ ನಮ್ಗೊಂದು ಹಸು ಕೊಡ್ಸು ಅಂತ ಹೇಳಕ್ ಬಂದಾಗ ಅವಾಗ ಅವ್ರಿಗೆ ತಕ್ಕೊಟ್ಟು ಇದ್ ಮಾಡಿದಾಗ ಆ ರೀತಿಯಾಗಿ ದಳ್ಳಾಳಿ ಆಗುದು. ಓಕೆ. ಇಲ್ಲಿಂದ ಸುತ್ತಮುತ್ತ ಎಷ್ಟು ಕಿಲೋಮೀಟರ್ ತನಕ ಇದನ್ನ ಮಾಡ್ತೀರಾ? ನಾವು ಇದು ಇಷ್ಟು ಕಿಲೋಮೀಟರ್ ಅಂತಲ್ಲ, ಒಟ್ನಲ್ಲಿ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕನಕಪುರ, ಚನ್ನಪಟ್ಟಣ, ರಾಮನಗರ, ಇಚ್ಚರ, ಮೈಸೂರು ಇಲ್ಲೆಲ್ಲ ಹೋಗ್ತಾ ಇರ್ತೀವಿ. ಅಂದ್ರೆ ಯಾವ ರೀತಿ ಅಂತ ಹೋಗುದು, ನಾವು ಹೊಸಗಳು ತೈಕ್ ಹೋಗಿದ್ದೋ, ಅಲ್ಲಿ ಜನಗಳ ಸಂಪರ್ಕ ಅದು. ಆ ಸಂಪರ್ಕ ಮೂಲಕ ಅವರು ಇಂತಿಯವ್ರು ಹಿಂಗೆ ಅವರೇ ಒಳ್ಳೆ ಅಂತ ವ್ಯಕ್ತಿ ಹೋಗಪ್ಪ ನೋಡ್ದು, ಅವರು ನಮಗೆ ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿ ನಮ್ಮ ನಂಬರ್ ಕೊಟ್ಟು ನಮ್ಮ ನಂಬರಿಂದ ಅವ್ರು ಬಂದಾಗ ತಕೊಟ್ಟಿದೀವಿ. ಬಟ್ ಅವ್ರಿಗೆ ಹೇಗೆ ಗೊತ್ತಾಗತ್ತೆ ಅಂದ್ರೆ ಯಾರ ಹತ್ರ ಬರ್ಬೇಕು ಅಥವಾ ನಿಮ್ಮ ಹತ್ರ ಬರ್ಬೇಕು? ಅದು ನಮ್ಮ ಕಾಂಟ್ಯಾಕ್ಟ್ ಇರುತ್ತಲ್ಲ, ನಮ್ಮ ಕಾಂಟ್ಯಾಕ್ಟ್ ಮುಖಾಂತರ ಬಂದಾಗ, ಫೋನ್ ಕಾಂಟ್ಯಾಕ್ಟ್ ಮುಖಾಂತರ ಬಂದಾಗ ಅವಾಗ ಇಂಥವ್ರ ಹತ್ರ ಹಸುಗಳು ಇರ್ತವೆ ಅಂತ ನಮಗೆ ಮುಂಚೆನೆ ಗೊತ್ತಿರುತ್ತಲ್ಲ, ಅವಾಗ ಕರ್ಕೊಂಡೋಗಿ ಕುಡಿಸ್ತೀವಿ. ಅದರಲ್ಲಿ ನಮಗೂ ಏನಾರು ಬೇಕು ಅಂದಾಗ ನಾವು ತಗೊಬಂದು ನಾವು ಇಲ್ಲಿ ಮಾರಾಟಕ್ಕೆ ಇದು ಮಾಡ್ತೀವಿ. ಸರ್, ಈಗ ಬಯರ್ ನಿಮ್ಮ ಹತ್ರ ಬರ್ತಾರೆ ಹಸು ಬೇಕು ಅಂತ, ಅವ್ರನ್ನ ನೀವು ಸೆಲ್ಲರ್ ಹತ್ರ ಕರ್ಕೊಂಡು ಹೋಗ್ತೀರಾ ಅಥವಾ ಫೋಟೋ ವಿಡಿಯೋ ಅದನ್ನೆಲ್ಲ ತೋರಿಸ್ತೀರಾ ಅಥವಾ ಹೇಗ್ ನಡೆಯುತ್ತೆ ಈ ಪ್ರಾಸೆಸ್? ಅದು ಕೆಲವರು ರೈತರ ಹತ್ರ ಇದ್ದಾಗ ಫೋಟೋ ವಿಡಿಯೋ ಸಿಗಲ್ಲ ನಮ್ಗೆ. ಈ ದಳ್ಳಾಳಿಗಳ ಹತ್ರ ಇದ್ದಾಗ ಫೋಟೋ ವಿಡಿಯೋ ಸಿಗುತ್ತೆ. ಆ ದಳ್ಳಾಳಿಗಳ ಹತ್ರ ಇದ್ದಾಗ ಫೋಟೋ ವಿಡಿಯೋ ಬಂದಾಗ ಫೋಟೋ ವಿಡಿಯೋ ತೋರಿಸ್ತೀವಿ ನಾವು ಅವನ್ನ. ರೈತರ ಹತ್ರ ಇದ್ದಾಗ ಫೋಟೋ ವಿಡಿಯೋ ಸಿಗಲ್ಲ, ಡೈರೆಕ್ಟ್ ಆಗಿ ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ. ನಮ್ಗೆ ಹೇಳ್ತಾರೆ, ಫೋನ್ ಹಾಕ್ತಾರೆ, ಒಂದು ಹಸು ಇದೆ ಬಂದು ನೋಡಿ ಅಂತ. ನಾವು ಕೇಳ್ತೀವಿ ಅವ್ರನ್ನ, ವಿಡಿಯೋ ಇದ್ರೆ ವಿಡಿಯೋ ಕೊಡಿ ಅಂತ. ಸರ್, ನಮ್ಮ ಹತ್ರ ವಿಡಿಯೋ ಎಲ್ಲ ನಮ್ ತಾವು ಕೀಪ್ಯಾಡ್ ಫೋನ್ ಇದೆ ಅಂತಂದಾಗ ನಾವು ಅಲ್ಲಿಗೆ ಹೋಗ್ತೀವಿ. ಈ ದಳ್ಳಾಳಿಗಳ ಹತ್ರ ಹೋದಾಗ ವಿಡಿಯೋ ಇರುತ್ತೆ, ಅದು ನಮ್ಗೆ ನಮ್ ಸಮಾಧಾನ ಇದನ್ನ ಹಿಡ್ಕವ ಅಂತಂದ್ರೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ. ಇಲ್ಲ ಅಂದ್ರೆ ರೈತರ ಹತ್ರ ಕೊಡಿಸಿ ಅಂದ್ರೆ ರೈತರ ಹತ್ರ ಕೊಡಿಸ್ತೀವಿ ನಾವು. ಓಕೆ ಸರ್, ಈಗ ನಿಮ್ಮ 13 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಯೂಶಲಿ ಯಾವ ಊರಿಂದ ನೀವು ತಗೋ ಬರ್ತೀರಾ? ನಾವು ಯಾವ ಊರು ಅಂತಂದ್ರೆ ಇಲ್ಲಿ KM ದೊಡ್ಡಿ ಅಂದ್ರೆ ನಮ್ಗೆ ಮಳವಳ್ಳಿ, ಚನ್ನಪಟ್ಟಣ, ಮದ್ದೂರು ಈ ಸೈಡಿಂದ ತಗೋತೀವಿ. ಜೈಸ್ತಿ ಅಂದ್ರೆ ನಾವು ಆಲ್ರೌಂಡು ಇರ್ತೀವಿ, ಅಂದ್ರೆ ಜೈಸ್ತಿ ಈ ಕಡೆಯಿಂದ ಒಂದ್ ಸ್ವಲ್ಪ ಕೊಡಿಸ್ತೀವಿ. ಯಾಕಂದ್ರೆ ಇಲ್ಲಿ ಜನಗಳ ಹತ್ರ ಮೋಸ ಇಲ್ಲ, ಇಲ್ಲಿ ಹಳ್ಳಿಗಳ ಜನ ಮೋಸ ಇಲ್ಲ. ಈ ನಾವು ಸಂತೆಲ್ ತರೋಕ್ ಹೋಯ್ತು ಅಂತಂದ್ರೆ ಅಲ್ಲಿ ತೊಟ್ಟುಗಳು ಹೋಗಿರ್ತವೆ, ಅಂತಿಂತವ್ ಕೊಟ್ಟಿರ್ತಾರೆ, ನಾವು ಆ ಕಡೆ ಹೋಗಲ್ಲ. ಅದರಿಂದ ಇಲ್ಲಿ ನಾವು ಈ ಸರೌಂಡಿಗೆಲ್ಲ ತೆಗೆದು ಕೊಡ್ತೀವಿ. ಈಗ ಯಾವ ಭಾಗದಲ್ಲಿ ಜಾಸ್ತಿ ಹಸುಗಳನ್ನ ತಗೋತಾ ಇರೋದು? ಈಗ ಹಾಸನ, ಆಮೇಲೆ ನಾಗಮಂಗಲ, ಈ ಕಡೆ ಮಾದೇಶ್ವರ ಬೆಟ್ಟ, ಆಮೇಲೆ ಇದು ಚಿಂತಾಮಣಿ. ಈಗ ನಿಮಗೆ ಹಸು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಇದು ಆಗೋದ್ರಲ್ಲಿ ಯಾವ ತರ ನಿಮಗೆ ಚಾಲೆಂಜಸ್ ಅಥವಾ ಪ್ರಾಬ್ಲಮ್ಸ್ ಬರುತ್ತೆ? ಈಗ ನಾವು ಹಸುಗಳು ಈಗ ಇದು ಅದೇ ಅಂತ ಹೋಗಿ ನೋಡ್ತೀವಿ. ನೋಡಿದಾಗ ಅವ್ರ ಹತ್ರ ಕೇಳ್ತೀವಿ, ನಮ್ಗೆ ತೊಟ್ಟಿಗೆ, ಬೆಣ್ಣುಣಿಗೆ, ಹುಲ್ಲು ಗಿತ್ತಿಗೆ, ಕೋರ್ದೊಡೆಗೆ ಏನಿದೆ ಅದಕ್ಕೆ, ಅದನ್ನ ನಾವು ಕೇಳ್ಕತೀವಿ. ಕೇಳ್ಕೊಂಡಾಗ ಅದೇನಾರು ನಮ್ಗೆ ಎಕ್ಸ್ಪೆನ್ಸ್ ಇದ್ರಲ್ಲಿ ಒಂದು ಹಸು ಬಾವ್ ಆಗ್ಬಿಡ್ತು, ಅದು ಬಾವಾಗಿ ಹೋಸತ್ತು ಸೂಲಲ್ಲೇ ಅದು ಇದಾಗಿತ್ತು, ಅದು ನಮಗ್ ಗೊತ್ತಿರಲ್ಲ. ತೊಟ್ಟೆಲ್ಲ ಒಂದೇ ಸಮ ಕಾಣ್ತಿದ್ದೋ, ಅದು ಒಳಗಡೆನೆ ಇದಾಗಿತ್ತು. ಅದು ಅಂತ್ಯವು ಹಂಗಾದಾಗ ನಮಗೂ ತಕೊಟ್ಟವನಿಗೂ ಪ್ರಾಬ್ಲಮ್, ಕೊಡ್ಸೋರ್ಗೂ ಪ್ರಾಬ್ಲಮ್ ಆಗಿರುತ್ತೆ. ಅಂತ್ಯವಕ್ಕೆ ಸಲೀಸನ್ನ ಅವ್ರ ಹತ್ರ ಕೇಳ್ಕೊಂಡಿರ್ತೀವಿ. ಹಂಗಂದಾಗ ಅವರು ನಮ್ಗೆ ಸ್ಪಂದಿಸ್ತಾರೆ. ಈಗ ನಿಮಗೆ ರೀಸೆಂಟ್ ಟೈಮಲ್ಲಿ ಆ ಥರ ಯಾವ್ದಾದ್ರು ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಈಗ ನಾವು ಇದಕ್ಕೆ ಸಂತ ಕೊಡಳಿಯವ್ರು ಕೊಡಿಸ್ತೋ, ಸಂತ ಕೊಡಳಿಯವ್ರು ಕೊಡಿಸ್ದಾಗ ಹಂಗಾದಾಗ ಅದನ್ನ ವಾಪಸ್ ಬಿಡಿಸ್ಕೊಂಡಿದ್ರೆ. ಉದಾಹರಣೆಗೆ ಈಗ ನಮ್ಮ ಹತ್ರನೇ ವಿಡಿಯೋ ಇದೆ, ಒಂದು ಬೆಣ್ಣುಣ್ಣು ಅಂತಂದ್ರೆ ಅದು ಬೆಣ್ಣುಣ್ಣು ಅಂತ ಕರಿತೀವಿ, ಬೇರೆ ಕಡೆ ಹೆಂಗ್ ಕರೀತಾರೆ ಅಂತ ಗೊತ್ತಿಲ್ಲ. ಅದು ಮುಡ್ಲಲ್ಲಿ ಬರೋದ್ರಿಂದ ಬೆಣ್ಣುಣ್ಣು ಅಂತ ಕರಿತೀವಿ. ಅದು ಬಂದಾಗ ಅದು ವಾಪಸ್ ಹೊರಗಡೆ ಫುಲ್ ಎಲ್ಲ ಬಂದಾಗ, ಕರಳು ಸಹಿತ ಬಂದಾಗ ಅದು ತಳಿಸಿ ಹೊಲಿಗೆ ಹಾಕಿಸಿ ಅದು ಸಾವು ಕೂಡ ಆಗಿದೆ.
ಹಂಗಾಗಿದಾಗ ಇನ್ಶೂರೆನ್ಸ್ ಇತ್ತು. ಅವರು ಪಾಪ ಇನ್ಶೂರೆನ್ಸ್ ತಂದು ಹಾಕೊಡಪ್ಪ ಅಂತ ಹೇಳಿ ಅದನ್ನ ಕ್ಲಿಯರ್ ಮಾಡಿಸಿದ್ವಿ. ಈ ಒಂದು 3-4 ತಿಂಗಳ ಹಿಂದೆ ಆಗಿದೆ ಅದು. ಸರ್, ಈಗ ನಿಮ್ ಪ್ರಕಾರ ಹಸು ಕೊಂಡ್ಕೋಬೇಕಾದ್ರೆ ಅದ್ರಲ್ಲಿ ಏನು ಮೇಜರ್ ಆಗಿ ನೋಡ್ಬೇಕು? ಅವು ಮೇನ್ ಆಗಿ ಅಲ್ಲು. ಈಗ ಅಲ್ಲು ಬಂದು ಇದು 2 ಪಡ್ಡೆ, ಇದು 2 ಪಡ್ಡೆ ಬಂದಾಲಾಗಿ ಅದು ಹಾಲು ಎಷ್ಟು ಬರುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ನಾವು ಏನು ಗ್ಯಾರಂಟಿ ಕೊಡಕ್ಕಾಗಲ್ಲ. ಅದು ಎಷ್ಟು ಕರೀತು ಅಷ್ಟು. ಅದು 3ನೇ ಸುಲ್ದನ ಅದು ಎಷ್ಟು ಅಂತ ಕೇಳ್ತಾರೆ. ಅದಕ್ಕೆ ಕೇಳಿದಾಗ ನಮ್ಮಲ್ಲಿ ಹೇಳ್ತಾರೆ ಹಿಂಗೊಂದು 10 ಲೀಟರ್ ಬತ್ತಿತ್ತು, 12 ಲೀಟರ್ ಬತ್ತಿತ್ತು ಅಂತ ಹೇಳ್ತಾರೆ. ಅದನ್ನ ಅಷ್ಟು ಮಾತ್ರ ಗ್ಯಾರಂಟಿ ಕೊಡ್ತಾರೆ ಅಷ್ಟೇ. ಅಷ್ಟು ಬಿಟ್ರೆ ಇದನ್ನ ಇದ್ ಮಾಡ್ಕೊಕ್ಕಾಗಲ್ಲ. ಪಡ್ಡೆಲ್ ಮಾತ್ರ ನಾವ್ ಏನು ಹೇಳಕ್ಕಾಗಲ್ಲ ಮೇಡಮ್ ಅವರೇ. ಅಂದ್ರೆ ನಿಮ್ ಪ್ರಕಾರ ಇವಾಗ ಹಸು ಯಾವ ಏಜ್ ಅಲ್ಲಿ, ಯಾವ ಏಜ್ ಬಂದಾಗ ತಗೊಳ್ಳೋದು ಬೆಟರ್ ಅಂದ್ರೆ 2ನೇ ಸುಲು 3ನೇ ಸುಲು ತಗೊಳ್ಳೋದು ಬೆಟರ್. ಅಂದ್ರೆ ಅದು ಒದಿಯಲ್ಲ, ಅದು ಸಾದಾ ಬಂದಿರುತ್ತೆ. ಈ ಪಡ್ಡೆ ಒಂದ್ ಸ್ವಲ್ಪ ಗೊತ್ತಿಲ್ದವ್ರಿಗೆ ಒದಿತವೆ. 2ನೇ ಸುಲು 3ನೇ ಸುಲು ಆದಾಗ ಹಾಲು ಇಂಪ್ರೂವ್ಮೆಂಟ್ ಚೆನ್ನಾಗಿ ಕಾಣುತ್ತೆ. ಅದರಿಂದ 2ನೇ ಸುಲು 3ನೇ ಸುಲು ತಗೊಳ್ಳೋದು ಸೂಕ್ತ. ಓಕೆ ಸರ್, ಇವಾಗ ಹೊಸದಾಗಿ ಡೈರಿ ಫಾರ್ಮಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇರೋರು ನೀವು ಎಷ್ಟು ಹಸುವಿಂದ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತೀರಾ? ಅವ್ರಿಗೆ ಹೊಸದಾಗಿ ಅಂದ್ರೆ ಏನು ಗೊತ್ತಾಗಿರಲ್ಲ. ಅವ್ರಿಗೆ ಗೊತ್ತಾಗದೇ ಇರೋದ್ರಿಂದ 3-4 ಹಸು ಸ್ಟಾರ್ಟಿಂಗು. ಓಕೆ, ಯಾವ ತಳಿ ಅದರಲ್ಲಿ? ಬ್ಲಾಕು, HF. ಅದರಲ್ಲಿ ಈಗ ಫ್ಯಾಟು ಡಿಗ್ರಿ ಹಿಂಸೆ ತೊಂದರೆ ಇರೋದ್ರಿಂದ ಅದರೊಳಗೆ ಗಿರ್ಸಿ. ಓಕೆ, ಇಲ್ಲ ಅಂತಂದ್ರೆ ಉದಾಹರಣೆಗೆ ಎಮ್ಮೆ ಹಾಕೊಂಡ್ರು ಸರಿ. ಜೊತೆಗೆ ಅದೇ ಅದು ಎಮ್ಮೆ ಹಾಲು ಮನುಷ್ಯರು ಕುಡಿಬಹುದು, ಇದನ್ನು ಕುಡಿಬಹುದು, ಏನು ತೊಂದರೆ ಇಲ್ಲ. ಅದೇ ಮೇಡಮ್ ಅವರೇ, ಈಗ ಫಸ್ಟ್ ತಗೊಳ್ತಾ ಇದ್ರಿಂದ ಅವರು ಒಂದು ಕಟ್ಕೊಳ್ತೀವಿ ಅಂತ ಕೆಲವ್ರು ಅಂತಾರೆ, ಒಂದು ಆಗಲ್ಲ. ಯಾಕೆಂದ್ರೆ ಅದನ್ನ ಮೇಂಟನ್ಗೆ ಅವ್ರಿಗೆ ಇದಾಗಲ್ಲ. ನಾವ್ ಹೇಳ್ತೀವಿ 3-4 ಹಸು ಮಾಡ್ಕೊಳ್ಳಿ ಅಂತ. ಅದ್ ಮಾಡ್ಕೊಂಡಾಗ ಈಗ ತಿಂಡಿಗೂ ಮೇಂಟೈನ್ ಆಗುತ್ತೆ, ಅದರಿಂದ ಹಾಲು ಡೈರಿಗೆ ಹೋಗುತ್ತೆ, ನಮ್ಗೊಂದಷ್ಟು ಅಮೌಂಟ್ ಸಿಗುತ್ತೆ ಕೈಗೆ. ಅದರಲ್ಲಿ 2ನೇ ಸುಲು 3ನೇ ಸುಲು ಹಸು ಆದ್ರೆ ಪರವಾಗಿಲ್ಲ. ಬ್ಲಾಕು, HF ಹಾಕೊಂಡು ಫ್ಯಾಟು ಡಿಗ್ರಿಗೆ ಗೆರ್ಸಿನ ಇಲ್ಲ ಒಂದು ಎಮ್ಮೆನ ಹಾಕೊಂಡ್ರೆ ಎಲ್ಕ ಉತ್ತಮ. ಅದರಿಂದ ನಡೀತೆ ಮೇಡಮ್ ಅವ್ರೆ. ಸರ್, ಈಗ ಹಾಲನ್ನ KMF ಕೊಡ್ತಾರೆ ಅಥವಾ ಇಲ್ಲಿ ಪ್ರೈವೇಟ್ ಅಲ್ಲಿ ಕೊಡ್ತಾರೆ ಅಥವಾ ಇಲ್ಲಿ ಊರಲ್ಲಿ ಸುತ್ತಮುತ್ತಲೆಲ್ಲ ಕೊಡ್ತಾರೆ. ನಿಮ್ ಪ್ರಕಾರ ಯಾವ್ದು ಉತ್ತಮ? ಮೇಡಮ್ ಅವ್ರೆ, ಇದು KMF ಕೊಡೋದೇ ಉತ್ತಮ. ಏಕೆ ಅಂತಂದ್ರೆ ಅದನ್ನ ಈಗ ನಾವು ಹಸುಗಳು ಏನು ಹುಷಾರಿಲ್ಲ ಅಂತಂದ್ರೆ ನಮ್ಗೆ ಸಿಗುತ್ತೆ. ಒಂದು ಅದರಲ್ಲಿ ಈಗ 5 ರೂಪಾಯಿ ಸಹಾಯಧನ ಸಿಗುತ್ತೆ. ಅದು ಏನೇ ತೊಂದರೆ ಇದ್ರು ಬಂದು ಅವ್ರಿಗೆ ಇದ್ ಮಾಡ್ಬೋದು. ಡೈರಿ ಕಡೆಯಿಂದ ಫೀಡ್ ಸಿಗುತ್ತೆ, ಪ್ರೈವೇಟ್ ಕೊಟ್ರೆ ಫೀಡ್ ಸಿಗಲ್ಲ. ಅದರಿಂದ ನಾವು KMF ಕೊಡೋದೇ ಸರಿ. ಸರ್, ಈಗ ನೀವು KMF ಕಳಿಸ್ತೀರಾ ಅಂತ ಹೇಳಿದ್ರಲ್ವಾ, ಅವ್ರು ನಿಮಗೆ ಎಷ್ಟು ಕೊಡ್ತಾರೆ ಅದಕ್ಕೆ? ಮೇಡಮ್ ಅವರೇ, ಅದು ಈಗ ಫ್ಯಾಟ್ ಮಾಡೋದ್ರಿಂದ ನಮ್ಗೆ ಫ್ಯಾಟ್ ಮೇಲೆ ಇದಿರುತ್ತೆ. ಅದು ಫ್ಯಾಟ್ 3.5, 3.6, 3.7 ಹಿಂಗೆಲ್ಲ 3.5 ಈ ರೀತಿ ಎಲ್ಲ ಬಂದ್ಮೇಲೆ ಅದು ರೈಟ್ ಲೆಕ್ಕಾಚಾರದಲ್ಲಿ ಹೋಗುತ್ತೆ. ಈಗ ನಮಗ್ ಕೊಡ್ತಾ ಇರೋದು ಲೀಟರ್ಗೆ 34 ರೂಪಾಯಿ ಕೊಡ್ತಾ ಇದಾರೆ. ಫ್ಯಾಟ್ ಲೆಕ್ಕಾಚಾರದ ಮೇಲೆ ಹೋದ್ರೆ ರೈಟು 40, 41, 45 ಗಂಟಲು ತಗೊಂಡಿದೀವಿ. ಅಂದ್ರೆ ದಿನ ಚೇಂಜ್ ಆಗುತ್ತೆ ಮೇಡಮ್. ಈ ಟೈಮ್ ಒಂದು 3.5 ಬತ್ತು ಅಂದ್ರೆ ಸಾಯಂಕಾಲ ಟೈಮ್ 3.7 ಬಂದಿರುತ್ತೆ. ಬೆಳಗ್ಗೆ ಟೈಮ್ಗೆ ಆಟೋಮೆಟಿಕ್ ಆಗಿ, ಯಾಕೆಂದ್ರೆ ನಮ್ಮ ಇದು ಹಸುಗಳು ಮೇವು ತಿಂಡಿ ಮೇಲೆ ಡಿಪೆಂಡ್ಸ್ ಆಗಿರ್ತವೆ. ಹಂಗಾದಾಗ ಆಗ ಕಡಿಮೆನೂ ಬರ್ತವೆ, ಜಾಸ್ತಿನೂ ಆಗುತ್ತೆ. ಅದಕ್ಕೆ ಸೂಕ್ತವಾಗಿ ನಾವ್ ಹೇಳೋದು ಇಲ್ಲ ಗಿರ್ಸಿ ಜೊತೆಲಿ ಎಮ್ಮೆದು ಹಾಲು ಇದ್ದಿದ್ರೆ, ಯಾಕೆಂದ್ರೆ ಈ ಬ್ಲಾಕು HF ಅಂತ ಇದು ಬರಲ್ಲ, ಹೆವಿ ಹಾಲು ಕರೆದವು ಫ್ಯಾಟ್ ಬರಲ್ಲ. ಫ್ಯಾಟು ಬರದೇನೆ ಇರೋದ್ರಿಂದ ಅದಕ್ಕೆ ನಾವು ಹೇಳೋದು ಅದ್ರ ಜೊತೆಗೆ ಒಂದು ಎಮ್ಮೆನ ಒಂದು ಹಸುನ ಹಾಕೊಂಡು ರೈತರಿಗೆ ಅನುಕೂಲ ಆಗಬೇಕು. ಅದಕ್ಕೆ ಆ ಲೆಕ್ಕಾಚಾರದಲ್ಲಿ ನಾವು ಫ್ಯಾಟ್ಗೆ ಎಮ್ಮೆನ ಹಸುನ ಇದು ಗೆರ್ಸಿನ ಹಾಕೊಂಡಿರ್ತೀವಿ. ಅದರಿಂದ ನಮ್ಗೆ ಅದ್ರ ಲೆಕ್ಕಾಚಾರದಲ್ಲಿ ರೈಟ್ ಸಿಗುತ್ತೆ. ಸರ್, ಈಗ TF ಅಂತ ಒಂದು ಆಪ್ ಇದೆ, ಅದು ನಿಮ್ಗೆ ಗೊತ್ತು ಅಲ್ವಾ? ಗೊತ್ತು ಮೇಡಮ್. ನೀವು ಯೂಸ್ ಮಾಡ್ತಾ ಇದೀವಿ. ಈಗ ನೀವು ದಳ್ಳಾಳಿಯಾಗಿ TFA ಆಪ್ ನಿಮಗೆ ಹೇಗೆ ಹೆಲ್ಪ್ ಮಾಡ್ತಾ ಇದೆ, ಅಂದ್ರೆ ನಿಮಗೆ ಹೇಗೆ ಅನುಕೂಲ ಆಗಿದೆ ಅದು ಬಂದಾಗಿಂದ? ಅನುಕೂಲ ಅಂತಂದ್ರೆ ಈಗ ರೈತರ ಹತ್ರ ಹಸುಗಳವೆ ಅಂತ ನಮ್ಗೆ ಫೋನ್ ಮಾಡಿದ್ರೆ ಗೊತ್ತಾಗುತ್ತೆ. ಹೌದು. ಇದ್ರಿಂದ ನಮ್ಮ ಡೈರೆಕ್ಟ್ ಆಗಿ ನಮ್ಗೆ ಬರೋದ್ರಿಂದ ಇಂಥ ಹಸುಗಳು ಹಿಂಗಿವೆ ಅಂತ ನಮ್ಗೆ ಭಾರಿ ಅನುಕೂಲ ಅದು. ಅದರಿಂದ ನಾವು ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗ್ತೀವಿ. ಹೋಗಿದೆ ಅಂತಾರ ಸೋಡ್ ಔಟ್ ಅಂತ ಹಾಕ್ತಾರೆ ನಮ್ಗೆ, ಇದಾಗಿದೆ ಅಂತ ಹೇಳ್ತೀವಿ. ಇಲ್ಲ ಅಂತಾರೆ ಇದೆ ಅಂತಾರೆ, ಹೋಗಿ ನೋಡ್ತೀವಿ. ನೋಡ್ಬಿಡ್ದು ಅದನ್ನ ಏನು ನಮ್ಗೆ ಪೊಸಿಷನ್ ಇದೆ ಆ ಪೊಸಿಷನ್ ಮೇಲೆ ರೈಟ್ ಮೇಲೆ ನಾವು ಅನುಕೂಲತೆಗೆ ನಮ್ಗೆ ಭಾರಿ ಅನುಕೂಲ ಆಯ್ತು. ಅದೇ ಮೇಡಮ್ ಅವರ ಅದು ಆ್ಯಪಲ್ಲಿ ಬರುತ್ತಲ್ಲ, ಅದು ಇಲ್ಲಿ ನೋಡ್ಕೊಂಡಿರ್ತೀವಿ. ನೋಡ್ಕೊಂಡಿದ್ದಾಗ ಅವ್ರಿಗೆ ಪಾರ್ಟಿಗಳು ಬರ್ತಾರಲ್ಲ, ಅವ್ರಿಗೆ ವಿಡಿಯೋ ಕಳಿಸ್ತೀವಿ ಇದಾಗುತ್ತೆ ಅಂತ. ಅಲ್ಲಿಂದ ಅವ್ರು ನೋಡ್ಕೊಂಡು ಅಲ್ಲೇ ನಾವು ಕರ್ಕೊಂಡು ಹೋಗಿ ತೋರಿಸ್ತೀವಿ. ಅದರಿಂದ ನಮ್ಗೆ ಈ ಆ್ಯಪ್ ಭಾರಿ ಯೂಸ್ ಆಗ್ತಾ ಇದೆ ಮಾತ್ರ. ಸರ್, ಈಗ ಬೇರೆಯವರು ಡೈರಿ ಫಾರ್ಮಿಂಗಿಗೆ ಆ್ಯಪ್ನ ಯೂಸ್ ಮಾಡ್ಕೊಂಡ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ಅಲ್ವಾ? ಅದೇ ಆಗುತ್ತೆ ಮೇಡಮ್ ಅವ್ರೆ. ಅದು ನಮ್ಮ ಹತ್ರ ಕಸ್ಟಮರ್ ಕೇರ್ ಬರ್ತಾರಲ್ಲ, ಅವರು ಬಂದಾಗ ನಾವೇ ಅವ್ರಿಗೆ ಮಾಡ್ತಾ ಇದ್ದಾಗ ನಾವೇ ಆ್ಯಪ್ನ ಅದನ್ನ ನಾವೇ ಡೌನ್ಲೋಡ್ ಮಾಡ್ಕೊಡ್ತೀವಿ ಅವ್ರಿಗೆ, ಹಿಂಗಾಗುತ್ತೆ ಅಂತ. ಅವ್ರಿಗೂ ಅನುಕೂಲ ಆಗಿದೆ ಮೇಡಮ್ ಅದು.
ಅದ್ರದ್ದು ಇದರಿಂದ ಏನ್ ತೊಂದ್ರೆ ಇಲ್ಲ ಮೇಡಮ್ ಅವ್ರೆ, ನಮಗೂ ತೊಂದ್ರೆ ಇಲ್ಲ ಅವ್ರಿಗೂ ತೊಂದ್ರೆ ಇಲ್ಲ. ಅವರು ಕೂತಿದ್ದ ಜಾಗದಲ್ಲಿ ನೋಡ್ತಾ ಇರ್ತಾರೆ. ಇದ್ರಲ್ಲಿ ಏನ್ ಮೋಸ ಏನಿಲ್ಲ ಮೇಡಮ್ ಅವ್ರೆ, ಇದ್ರಲ್ಲಿ ಮಾಡ್ಕೋಬಹುದು. ಸರ್, ಈಗ ಡೈರಿ ಫಾರ್ಮಿಂಗ್ ಮುಂದೆ ಮಾಡ್ಬೇಕು ಅಂತಿರೋರ್ಗೆ ಅಥವಾ ನಾಳೆ ದಿನ ಇನ್ನೊಬ್ರು ಯಾರು ದಳ್ಳಾಳಿ ಆಗ್ಬೇಕು ಅಂತ ಇರೋರ್ಗೆ ಏನ್ ಅಡ್ವೈಸ್ ಕೊಡ್ತೀರಾ? ಅದೇ ಅವ್ರಿಗೆ ಕೆಲವರಿಗೆ ಗೊತ್ತಾಗಲ್ಲ, ಗೊತ್ತಾಗ್ದಾನೆ ಈಗ ಹೊಸ್ದಾಗ್ ಮಾಡ್ತೀವಿ ಅನ್ಕ ಬರ್ತಾರೆ. ಬಂದಾಗ ಅವ್ರಿಗೆ ಗೊತ್ತಿಲ್ದನೆ ಇದ್ದಾಗ ಅವ್ರಿಗೆ ಈ ಹ್ಯಾಬಿಟ್ಗಳು ಕೇಳಬೇಕು. ಸುಟ್ಟೋಗಿರ್ತವೆ, ಬೆಣ್ಣುಣ್ ಬಂದಿರ್ತವೆ, ಇವು ಆಮಕ್ಕೆ ಇವರಲ್ಲಿ ನಮ್ಗೆ ಗ್ಯಾರಂಟಿಗಳು ಇರ್ತವೆ. ಇಂಥವನ್ನ ಕೇಳ್ಕೊಂಡು ತಕೊಡಪ್ಪ, ಅವ್ರಿಗೂ ಒಳ್ಳೇದಾಗ್ಲಿ, ತಕ್ಕೊಟ್ಟವ್ರಿಗೂ ಒಳ್ಳೇದಾಗ್ಬೇಕು, ಕೊಡಿಸ್ತವನ್ಗೂ ಒಂದ್ ಹೆಸರು ಉಳ್ಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರಿಗೂ ನಾವು ಮಾಡ್ಕೊಟ್ಟಿದೀವಿ ಮೇಡಮ್ ಅವ್ರದನ್ನ. ಈಗ ನಾವು 13-14 ವರ್ಷ ಹಿಂದೆ ಆದಾಗ ಇಷ್ಟು ದಳ್ಳಾಳಿಗಳಿದ್ರಲ್ಲ. ಇವತ್ತು ಊರಿಗೆ 3 ಜನ 4 ಜನ ದಳ್ಳಾಳಿಗಳಿದ್ರು. ಅವ್ರಿಗೂ ಹೇಳ್ಕೊಟ್ಟಿದೀವಿ, ಅವ್ರಿಗೂ ಅನುಕೂಲ ಆಗಿದೆ, ಮಾಡ್ಕೊಟ್ಟಿದೀವಿ ಮೇಡಮ್ ಅವ್ರದನ್ನ, ತೊಂದ್ರೆ ಏನಿಲ್ಲ. ಈಗ TF ಆ್ಯಪ್ ಬಂದಿರೋದ್ರಿಂದ ಬೇರೆ ಹೊಸ ದಳ್ಳಾಳಿಗಳಿಗೂ ನಮ್ಗೆ ಇದು ಆ್ಯಪ್ ಇದ್ರಲ್ಲ, ಅವಾಗ ಇದ್ರಲ್ಲ, ಅವಾಗ ಮನ್ಮನ ಹತ್ರ ಹುಡುಕೊಂಡು ಹೋಗ್ತಿದ್ದೋ. ಈಗ ಈ ಆ್ಯಪ್ ಬಂದಿರೋದ್ರಿಂದ ಅವ್ರಿಗೆ ಭಾರಿ ಅನುಕೂಲ ಆಗಿದೆ. ಅವರು ಆ್ಯಪ್ ಇದ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಅವ್ರು ಕೂತ ಜಾಗದಲ್ಲಿ ನೋಡ್ಕೊಂಡು ಅವರು ಹೋಗಿ ತಕೊಡ್ತಾ ಇದಾರೆ. ಅವ್ರಿಗೂ ಏನ್ ತೊಂದರೆ ಇಲ್ಲ ಮೇಡಮ್. ಇದು ಆ್ಯಪ್ ಭಾರಿ ಒಳ್ಳೇದಿದು. ನೋಡಿದ್ರಲ್ಲ ವೀಕ್ಷಕರೇ, ಸೋಮು ಅವರ ಡೈರಿ ಫಾರ್ಮಿಂಗ್ ಮತ್ತೆ ದಳ್ಳಾಳಿ ಜರ್ನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಲಿಂಕ್ ನ ಕ್ಲಿಕ್ ಮಾಡಿ ಆಪ್ ನ ಡೌನ್ಲೋಡ್ ಮಾಡಿ, ಹಾಗೆ ನಿಮ್ಮ ಡೈರಿ ಫಾರ್ಮಿಂಗ್ ಜರ್ನಿನೂ ಸ್ಟಾರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.